ಟೊಮೆಟೊ ಮಸೊಪ್ಪು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಳೆ ಬೇಡ, ಸೊಪ್ಪು ಬೇಡ, ಏನು ಬೇಡ, ತುಂಬ ಬೇಗನೂ ಆಗುತ್ತೆ. ಈಗ ಇದಕ್ಕೆ ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊತಾ ಇದ್ದೀನಿ ಹಚ್ಚಿ. ಇದಕ್ಕೆ ಈರುಳ್ಳಿ, 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಕರಿಬೇವು. ಈಗ ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು 4 ಕಾಳು ಮೆಂತ್ಯ, ಇದಿಷ್ಟು ಸ್ವಲ್ಪ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಇಂಗು ಹಾಕ್ಕೋತೀನಿ. ಈಗ ನಾವೇನು ಹಚ್ಚಿಟ್ಕೊಂಡಿದ್ದೀವಿ ಟೊಮೆಟೊನೂ ಹಾಕ್ಕೋಬೇಕು. ಒಂದು ಸ್ವಲ್ಪ ಕಾಯಿ ತುರಿ, ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಹಾಕ್ಕೋತಾ ಇದ್ದೀನಿ. ಇದು ಆಮೇಲೆ ರುಬ್ಬೋದ್ರಿಂದ ಅದು ನುಣ್ಣಗಾಗುತ್ತೆ. ಇದಕ್ಕೆ ನಿಮಗೆ ಬೇಕಾದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ಮಾತ್ರ ಹಸಿಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿ. ಇದಕ್ಕೆ 1 ಲೋಟ ನೀರು ಹಾಕಿ ಬೇಯಿಸ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು 5 ನಿಮಿಷ ಅಥವಾ 10 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಅದು ಸ್ವಲ್ಪ ಎಲ್ಲ ಬೆಂದ ಮೇಲೆ ಬಗ್ಸಿ ಇಟ್ಕೋಬೇಕು. ನೀರೆಲ್ಲ ಬಗ್ಸಿ ಇದು ಮಾತ್ರ ಮಿಕ್ಸಿಗೆ ಹಾಕ್ಕೊಳ್ಳೋದು ತೋರಿಸ್ತೀನಿ. 5 ನಿಮಿಷ ಬೇಯಲಿ. ಈಗ ಬೆಂದ ಮೇಲೆ ನೀರು ಬಗ್ಗಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಒಂದು 2 ಮೆಣಸಿನ್ಕಾಯಿ ತೆಗೆದಿಟ್ಕೋಬೋದು. ಇದಕ್ಕೆ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಪುಡಿ ಹಾಕ್ಕೊಂಡು ರುಬ್ಕೋಬೇಕು. ಹುರ್ಗಡ್ಲೆ ಪುಡಿ ಹಾಕಿದ್ರೇ ಅದ್ರದ್ದು ಟೇಸ್ಟ್ ಬರೋದು. ನಿಮ್ಗೆ ಇದಕ್ಕೆ ಬೇಕಾದ್ರೆ ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಆ ನೀರೇ ಹಾಕ್ಕೊಂಡು ರುಬ್ಕೋಬೇಕು, ಬೇರೆ ನೀರು ಹಾಕ್ಕೋಬಾರ್ದು. ನಾವು ಬೇಯಿಸಿರೋದನ್ನ ಇದಕ್ಕೆ ಹಾಕಿ ಸ್ವಲ್ಪ ಕುದಿಸಿದ್ರೆ ಸಾಕು. ಈಗ ಅದೇ ನೀರನ್ನೇ ನಾವು ಬೇಯಿಸಿರೋ ಬಗ್ಸಿರ್ತೀವಲ್ಲ ಆ ನೀರನ್ನೇ ಜಾರ್ಗೆ ಹಾಕಿ ತೊಳೆದು ಹಾಕ್ಕೋಬೇಕು. ಇದು ಒಂದು 5 ನಿಮಿಷ ಕುದ್ರೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಹುರ್ಗಡ್ಲೆ ಪುಡಿ ಹಾಕಿರೋದ್ರಿಂದ. ಬೇಗನೂ ಆಗುತ್ತೆ, ಬೇಳೆ ಏನೂ ಬೇಕಾಗಲ್ಲ. 5-10 ನಿಮಿಷದಲ್ಲಿ ಸಾರು ರೆಡಿ. ಇದು ಟೇಸ್ಟಿಯಾಗೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ.